ಎಲ್ರಿಗೂ ನಮಸ್ಕಾರ. ಇವತ್ತು ನಾವೊಂದು ಬಹಳಾನೇ ಮುಖ್ಯವಾದ ಜ್ಯೋತಿಷ್ಯ ಘಟನೆ ಬಗ್ಗೆ ಮಾತಾಡೋಣ. ಅದೇನಪ್ಪಾ ಅಂದ್ರೆ ಮಕರ ರಾಶಿಯಲ್ಲಿ ಮಂಗಳನ ಸಂಚಾರ. ಇದು ಸುಮ್ಮನೆ ಒಂದು ಗ್ರಹದ ಸ್ಥಾನ ಬದಲಾವಣೆ ಅಷ್ಟೇ ಅಲ್ಲ. ಇದು ನಮ್ಮೆಲ್ಲರ ಶಕ್ತಿ, ನಮ್ಮ ನಿರ್ಧಾರಗಳು ಮತ್ತೆ ನಮ್ಮ ಕೆಲಸಗಳ ಮೇಲೆ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರುವಂಥ ಒಂದು ಕಾಸ್ಮಿಕ್ ಪವರ್ ಶಿಫ್ಟ್ ಅಂತಾನೆ ಹೇಳ್ಬೋದು. ಬನ್ನಿ, ಇದರ ಕತೆ ಏನು ಅಂತ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಪವರ್ಫುಲ್ ಸಂಚಾರ ಯಾವಾಗಿಂದ ಯಾವಾಗ ತನಕ ಇರುತ್ತೆ ಅಂತ ನೋಡೋಣ. 2026ರ ಜನವರಿ 16ನೇ ತಾರೀಕು ಮಂಗಳ ಗ್ರಹ ಮಕರ ರಾಶಿಗೆ ಎಂಟ್ರಿ ಕೊಡುತ್ತೆ. ಮತ್ತೆ ಫೆಬ್ರವರಿ 23ನೇ ತಾರೀಕಿನವರೆಗೂ ಅಲ್ಲೇ ಇರುತ್ತೆ. ಈ ಡೇಟ್ಗಳನ್ನ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ, ಯಾಕಂದ್ರೆ ಈ ಸಮಯದಲ್ಲಿ ಗ್ರಹಗಳ ಶಕ್ತಿ ತುಂಬನೇ ತೀವ್ರವಾಗಿರುತ್ತೆ. ಹೌದು, ನೀವು ನೋಡ್ತಾ ಇರೋ ಹಾಗೆ ಬರೀ 48 ದಿನಗಳು ಅಂದ್ರೆ ಹೆಚ್ಚು ಕಡಿಮೆ 7 ವಾರಗಳ ಕಾಲ ಮಂಗಳನ ಈ ತೀಕ್ಷ್ಣವಾದ ಶಕ್ತಿಯ ಪ್ರಭಾವ ನಮ್ಮೆಲ್ಲರ ಮೇಲೂ ಇದ್ದೇ ಇರುತ್ತೆ. ಇದು ನಮ್ಮ ಜೀವನದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದೊಡ್ಡ ಬದಲಾವಣೆಗಳನ್ನ ತರೋಕೆ ಸಾಕಾಗೋಷ್ಟು ಸಮಯ ಅಲ್ವಾ? ಸರಿ, ಈ ಒಂದು ವಿಶ್ಲೇಷಣೆಯಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ಈ ಸಂಚಾರ ಯಾಕೆಷ್ಟು ಪವರ್ಫುಲ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಮಂಗಳ ಗ್ರಹದ ನಿಜವಾದ ಸ್ವಭಾವ ಏನು ಅಂತ ತಿಳ್ಕೊಳ್ಳೋಣ. ಕೊನೆಗೆ ಕರ್ಕಾಟಕ, ಸಿಂಹ ಮತ್ತೆ ಕನ್ಯಾ ರಾಶಿಯವರ ಮೇಲೆ ಇದರ ಪರಿಣಾಮ ಹೇಗಿರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಹಾಗಾದ್ರೆ ಈ ಮಂಗಳ ಸಂಚಾರ ಯಾಕೆ ಇಷ್ಟೊಂದು ಸ್ಪೆಷಲ್? ಬೇರೆ ಎಲ್ಲ ಗ್ರಹ ಸಂಚಾರಗಳಿಗಿಂತ ಇದರಲ್ಲಿ ಅಂಥದ್ದೇನಿದೆ? ಬನ್ನಿ, ಈಗ ಅದನ್ನೇ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ನೋಡಿ, ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಗ್ರಹಕ್ಕೂ ಒಂದೊಂದು ರಾಶಿಯಲ್ಲಿ ಪೀಕ್ ಪವರ್ ಇರುತ್ತೆ. ಅಂದ್ರೆ ಅಲ್ಲಿ ಅವು ತುಂಬಾನೇ ಬಲಶಾಲಿಯಾಗಿರುತ್ತೆ. ಮಂಗಳನಿಗೆ ಆ ಜಾಗಾನೇ ಮಕರ ರಾಶಿ. ಇದನ್ನ ಜ್ಯೋತಿಷ್ಯದ ಭಾಷೆಯಲ್ಲಿ ಉಚ್ಚಸ್ಥಿತಿ ಅಂತ ಕರೀತಾರೆ. ಇದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಅಂದ್ರೆ, ಒಬ್ಬ ರಾಜ ತನ್ನ ಅತ್ಯಂತ ಬಲಿಷ್ಠವಾದ ಕೋಟೆಯಲ್ಲಿದ್ದರ ಹಾಗೆ. ಆ ಟೈಮಲ್ಲಿ ಅವನ ಶಕ್ತಿನೂ ಜಾಸ್ತಿ, ಅವನ ಪ್ರಭಾವನೂ ಜಾಸ್ತಿ. ಇಲ್ಲಿರೋ ಪಾಯಿಂಟ್ಸ್ ಇದೆಯಲ್ಲ, ಇದು ನಿಜಕ್ಕೂ ತುಂಬಾನೇ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಇಲ್ಲಿ ಒಂದಲ್ಲ, ಎರಡಲ್ಲ, 3 ಮುಖ್ಯವಾದ ವಿಷಯಗಳು ಒಂದೇ ಸಲ ನಡೀತಾ ಇವೆ. ಒಂದು, ಮಂಗಳ ತನ್ನ ಪೀಕ್ ಪವರಲ್ಲಿ ಅಂದ್ರೆ ಉಚ್ಚ ಸ್ಥಿತಿಯಲ್ಲಿದ್ದಾನೆ. 2, ಅವನು ಸೂರ್ಯನಿಗೆ ತುಂಬಾನೇ ಹತ್ರ ಇರೋದ್ರಿಂದ ಅಸ್ತಂಗತನ ಆಗಿದ್ದಾನೆ. ಅಂದ್ರೆ ಅವನ ಶಕ್ತಿ ಹೊರಗಡೆ ಕಾಣೋದಕ್ಕಿಂತ ಹೆಚ್ಚಾಗಿ ಒಳಗೊಳಗೆ ಕೆಲಸ ಮಾಡುತ್ತೆ. 3, ಅವನು ಶಿಸ್ತಿನ ಗ್ರಹವಾದ ಶನಿಯ ಮನೆಯಾದ ಮಕರ ರಾಶಿಯಲ್ಲಿದ್ದಾನೆ. ಈ 3 ಸೇರಿದಾಗ ಏನಾಗುತ್ತೆ ಗೊತ್ತಾ? ಒಂದು ಶಿಸ್ತುಬದ್ಧವಾದ ಉತ್ಸಾಹ ಬರುತ್ತೆ, ಮಾಡೋ ಕೆಲಸದ ಮೇಲೆ ತೀವ್ರವಾದ ಫೋಕಸ್ ಇರುತ್ತೆ, ಅದರ ಜೊತೆಗೇನೆ ಹೊರಗೆ ಹಾಕೋ ಆಗದಂತಹ ಒಂದು ರೀತಿಯ ಆಂತರಿಕ ಕೋಪ ಕೂಡ ಸೃಷ್ಟಿಯಾಗುತ್ತೆ. ಯಾವುದೇ ರಾಶಿಯ ಭವಿಷ್ಯ ನೋಡೋಕ್ಕೂ ಮುಂಚೆ ಆ ಗ್ರಹದ ಕ್ಯಾರೆಕ್ಟರ್ ಏನು ಅಂತ ತಿಳ್ಕೋಬೇಕಲ್ವಾ? ಹಾಗಾದ್ರೆ ಜ್ಯೋತಿಷ್ಯದಲ್ಲಿ ಈ ಮಂಗಳ ಅಥವಾ ಕುಜ ಅಂದ್ರೆ ಯಾರು, ಅವನ ಕೆಲಸವಾದ್ರೂ ಏನು? ಬನ್ನಿ ನೋಡೋಣ. ಕುಜ ಅಂದ್ರನೇ ಎನರ್ಜಿ, ನಮ್ಮಲ್ಲಿರೋ ಧೈರ್ಯ, ಆಕ್ಷನ್ ತಗೊಳ್ಳೋ ಗುಣ, ಪರಾಕ್ರಮ, ಇದಕ್ಕೆಲ್ಲದಕ್ಕೂ ಮಂಗಳನೇ ಅಧಿಪತಿ. ಅಷ್ಟೇ ಅಲ್ಲ, ನಮ್ಮ ತಮ್ಮ ತಂಗಿಯರು, ನಮ್ಮ ದೇಹದಲ್ಲಿರೋ ರಕ್ತ ಮತ್ತೆ ಇವತ್ತಿನ ಆಧುನಿಕ ಟೆಕ್ನಾಲಜಿ, ಇದನ್ನೆಲ್ಲ ಕೂಡ ಮಂಗಳನೇ ಪ್ರತಿನಿಧಿಸ್ತಾನೆ. ಅವನ ಪವರ್ ನಮ್ಮ ಜೀವನದ ಹಲವು ಭಾಗಗಳನ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಬಹುದು. ಗ್ರಹಗಳ ಶಕ್ತಿಯಲ್ಲಿರೋ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ಸ್ಲೈಡ್ ಒಂದು ಒಳ್ಳೆ ಉದಾಹರಣೆ. ಮಂಗಳ ಮಕರ ರಾಶಿಯಲ್ಲಿ ಉಚ್ಚನಾಗಿ ಅಂದ್ರೆ ಸೂಪರ್ ಸ್ಟ್ರಾಂಗ್ ಆಗಿರ್ತಾನೆ. ಆದ್ರೆ ಇದಕ್ಕೆ ತದ್ವಿರುದ್ಧವಾಗಿ ಕರ್ಕಾಟಕ ರಾಶಿಯಲ್ಲಿ ಅವನು ನೀಚನಾಗಿರ್ತಾನೆ, ಅಂದ್ರೆ ಬಹಳ ವೀಕ್ ಆಗಿರ್ತಾನೆ. ನೋಡಿ, ಒಂದೇ ಗ್ರಹ ಅದು ಯಾವ ಮನೆಯಲ್ಲಿದೆ ಅನ್ನೋದರ ಮೇಲೆ ಅದರ ಶಕ್ತಿ ಎಷ್ಟು ಬದಲಾಗುತ್ತೆ ಅಂತ. ಸರಿ, ಈಗ ಅಸಲಿ ವಿಷಯಕ್ಕೆ ಬರೋಣ. ರಾಶಿಗಳ ಮೇಲೆ ಇದರ ಎಫೆಕ್ಟ್ ಹೇಗಿರುತ್ತೆ ಅಂತ ನೋಡೋಣ. ಮೊದಲು ಶುರು ಮಾಡೋಣ ಕರ್ಕಾಟಕ ರಾಶಿಯಿಂದ. ಈ ಸಂಚಾರ ನಿಮ್ಮ ಸಂಬಂಧಗಳು ಮತ್ತು ಪಾಲುದಾರಿಕೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಗಮನಿಸೋಣ. ಕರ್ಕಾಟಕ ರಾಶಿಯವರಿಗೆ ಮಂಗಳ ಬರೋದು ಅವರ 7ನೇ ಮನೆಗೆ, ಅಂದ್ರೆ ಪಾಲುದಾರಿಕೆಯ ಸ್ಥಾನಕ್ಕೆ. ಇದರಿಂದ ಏನಾಗುತ್ತೆ ಅಂದ್ರೆ, ವ್ಯಾಪಾರದಲ್ಲಿ ಹೊಸ ಮತ್ತು ಸ್ಟ್ರಾಂಗ್ ಪಾರ್ಟ್ನರ್ಶಿಪ್ಗಳು ಶುರುವಾಗಬಹುದು, ದೊಡ್ಡ ಡೀಲ್ಗಳು ಆಗಬಹುದು, ಮತ್ತೆ ಸಮಾಜದಲ್ಲಿ ನಿಮ್ಮ ಗೌರವ, ನಿಮ್ಮ ಇಮೇಜ್ ಹೆಚ್ಚಾಗಬಹುದು. ಅದೇ ಪರ್ಸನಲ್ ರಿಲೇಷನ್ಶಿಪ್ಗಳಲ್ಲಿ ನನ್ನ ಮಾತೇ ನಡಿಬೇಕು ಅನ್ನೋ ಒಂದು ಪ್ರಾಬಲ್ಯದ ಮನೋಭಾವ ಅಥವಾ ಸ್ಪರ್ಧೆ ಹುಟ್ಟುಕೊಳ್ಳಬಹುದು. ಇನ್ನು ಕಾನೂನು ವಿಷಯಗಳು ಮತ್ತು ಕಾಂಟ್ರಾಕ್ಟ್ಸ್ಗಳಲ್ಲಿ ಯಶಸ್ಸು ಸಿಗೋ ಸಾಧ್ಯತೆ ಹೆಚ್ಚಿದೆ. ಹಾಗಾದ್ರೆ ಈ ಎನರ್ಜಿನ ಪಾಸಿಟಿವ್ ಆಗಿ ಹೇಗೆ ಬಳಸ್ಕೊಳ್ಳೋದು? ಮೊದಲನೇದಾಗಿ, ಸಂಬಂಧಗಳಲ್ಲಿ ಮಾತುಕತೆ ಸ್ಪಷ್ಟವಾಗಿರಲಿ. ನಿಮ್ಮ ಪಬ್ಲಿಕ್ ಇಮೇಜ್ ಹೆಚ್ಚಿಸಲು ಇದು ಒಳ್ಳೆ ಸಮಯ. ಹಾಗಾಗಿ ಸೆಮಿನಾರ್ಗಳ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ಆಕ್ಟಿವ್ ಆಗಿರಿ. ಇನ್ನು ವೈದ್ಯರು, ಪೊಲೀಸರಂತ ಹೈ ಪ್ರೆಷರ್ ಜಾಬ್ನಲ್ಲಿರೋರು ಪ್ರತಿದಿನ ಸುಬ್ರಹ್ಮಣ್ಯ ಮತ್ತು ಹನುಮಂತನ ಪ್ರಾರ್ಥನೆ ಮಾಡಿ ದಿನ ಶುರು ಮಾಡಿದ್ರೆ ಬಹಳನೇ ಒಳ್ಳೆಯದು. ಕರ್ಕಾಟಕ ರಾಶಿ ಆಯಿತು. ಈಗ ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ಈ ಟೈಮ್ ಅಂದ್ರೆ ಸವಾಲುಗಳನ್ನ ಎದುರಿಸಿ ಗೆಲ್ಲೋ ಸಮಯ.
ಅಡೆತಡೆಗಳನ್ನ ಮೆಟ್ಟಿ ನಿಲ್ಲುವ ಕಾಲ ಅಂತಾನೇ ಹೇಳ್ಬೋದು. ಸಿಂಹರಾಶಿಯವರಿಗೆ ಈ ಸಂಚಾರದ ಎನರ್ಜಿಯನ್ನ ಒಂದೇ ವಾಕ್ಯದಲ್ಲಿ ಹೇಳಬಹುದು: ಶತ್ರುಗಳನ್ನು ಮತ್ತು ರೋಗಗಳನ್ನು ಜಯಿಸುವ ಯೋಧ. ಯಾಕೀಗೆ ಹೇಳ್ತಾ ಇದೀವಿ ಅಂದ್ರೆ, ಮಂಗಳ ಬರೋದು ನಿಮ್ಮ 6ನೇ ಮನೆಗೆ. ಇದು ಶತ್ರು, ಸಾಲ ಮತ್ತು ರೋಗಗಳ ಸ್ಥಾನ. ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಲಿ, ಕೋರ್ಟ್ ಕೇಸ್ಗಳಿರ್ಲಿ ಅಥವಾ ಆಫೀಸ್ನಲ್ಲಿರೋ ಪೈಪೋಟಿಯೇ ಇರಲಿ, ನಿಮ್ಮದೇ ಮೇಲುಗೈ ಆಗುತ್ತೆ. ನಿಮ್ಮ ಹೋರಾಟದ ಗುಣ ನಿಮ್ಗೆ ಗೆಲುವು ತಂದುಕೊಡುತ್ತೆ. ಆದರೆ ಒಂದು ವಿಷಯದ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕು. ಆರೋಗ್ಯದ ಕಡೆ ಗಮನ ಕೊಡಲೇಬೇಕು. ಅತಿಯಾದ ಕೆಲಸ, ಸ್ಟ್ರೆಸ್, ನಿದ್ದೆ ಕಡಿಮೆಯಾಗೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಕೆಲಸದ ಜಾಗದಲ್ಲಿ ನಿಮ್ಮ ಅಹಂಕಾರದಿಂದಾಗಿ ಸಹೋದ್ಯೋಗಿಗಳು ಅಥವಾ ಮೇಲಧಿಕಾರಿಗಳ ಜೊತೆ ಮನಸ್ತಾಪ ಆಗ್ಬೋದು. ಎಚ್ಚರವಾಗಿರಿ. ಈ ಹೆಚ್ಚುವರಿ ಎನರ್ಜಿಯನ್ನ ಸರಿಯಾದ ದಾರಿಯಲ್ಲಿ ಬಳಸ್ಕೊಳ್ಳೋಕೆ ಯೋಗ, ಜಿಮ್ ಅಥವಾ ಮಾರ್ಷಲ್ ಆರ್ಟ್ಸ್ನಂತೆ ಫಿಸಿಕಲ್ ಆಕ್ಟಿವಿಟೀಸಲ್ಲಿ ತೊಡಗಿಸ್ಕೊಳ್ಳಿ. ಆಫೀಸ್ನಲ್ಲಿ ನಾನೇ ಸರಿ ಅನ್ನೋ ಆಟಿಟ್ಯೂಡ್ ಬಿಟ್ಟು ಎಲ್ಲರ ಮಾತನ್ನು ಕೇಳಿಸ್ಕೊಳ್ಳೋದು ಒಳ್ಳೆಯದು. ಭಾನುವಾರ ಸೂರ್ಯನಿಗೆ, ಮಂಗಳವಾರ ಸುಬ್ರಹ್ಮಣ್ಯ ಮತ್ತು ಹನುಮಂತನಿಗೆ ಪೂಜೆ ಮಾಡಿ. ಸಾಧ್ಯವಾದರೆ ರಕ್ತದಾನದಂತಹ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವುದು ಒಂದು ಅತ್ಯುತ್ತಮ ಪರಿಹಾರ ಅಂತ ಶಾಸ್ತ್ರ ಹೇಳುತ್ತೆ. ಇನ್ನು ಕೊನೆಯದಾಗಿ ನೋಡೋಣ ಕನ್ಯಾ ರಾಶಿ ಬಗ್ಗೆ. ಈ ರಾಶಿಯವರಿಗೆ ಈ ಸಂಚಾರವು ಬುದ್ಧಿವಂತಿಕೆ ಮತ್ತು ತರ್ಕಬದ್ಧ ನಿರ್ಧಾರಗಳ ಸಮಯ. ಆದರೆ ಕೆಲವು ವಿಷಯಗಳಲ್ಲಿ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾದ ಸಮಯ ಕೂಡ ಹೌದು. ಕನ್ಯಾ ರಾಶಿಯವರಿಗೆ ಮಂಗಳನು ನಿಮ್ಮ 5ನೇ ಮನೆಯಲ್ಲಿರ್ತಾನೆ. ಇದರಿಂದಾಗಿ ನಿಮ್ಮ ಗಮನ ಹಲವು ಕಡೆ ಹರಿಯುತ್ತೆ. ನಿಮ್ಮ ಲಾಜಿಕಲ್ ಥಿಂಕಿಂಗ್ ಪವರ್ 40% ಹೆಚ್ಚಾಗ್ಬೋದು. ಆದರೆ ಶೇರ್ ಮಾರುಕಟ್ಟೆಯಂತಹ ಸ್ಪೆಕ್ಯುಲೇಟಿವ್ ಹೂಡಿಕೆಗಳ ಕಡೆಗೆ 25% ಗಮನ ಹೋಗುತ್ತೆ. ಇಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಕ್ರಿಯೇಟಿವಿಟಿ ಮತ್ತು ಸಂಬಂಧಗಳು ಕೂಡ ಈ ಸಮಯದಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ. ಪಾಸಿಟಿವ್ ಆಗಿ ನೋಡೋದಾದ್ರೆ, ನಿಮ್ಮ ತಾರ್ಕಿಕ ಮತ್ತು ಅನಾಲಿಟಿಕಲ್ ಸ್ಕಿಲ್ಸ್ ತುಂಬಾನೇ ಚುರುಕಾಗುತ್ತೆ. ಇದು ರಿಸರ್ಚ್ ಮತ್ತು ಫೈನಾನ್ಸ್ ಕ್ಷೇತ್ರಗಳಲ್ಲಿರೋರಿಗೆ ಯಶಸ್ಸನ್ನ ಕೊಡುತ್ತೆ. ಆದರೆ ಪ್ರೇಮ ಸಂಬಂಧಗಳಲ್ಲಿ ತರ್ಕ ಮತ್ತು ಭಾವನೆಗಳ ನಡುವೆ ಜಗಳ ಶುರುವಾಗ್ಬೋದು. ಮಕ್ಕಳ ಆರೋಗ್ಯ ಅಥವಾ ಅವರ ಓದಿನ ಬಗ್ಗೆ ಸ್ವಲ್ಪ ಟೆನ್ಷನ್ ಇರ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋ ಧೈರ್ಯ ಬರುತ್ತೆ ನಿಜ, ಆದರೆ ಆತುರಪಟ್ರೆ ದೊಡ್ಡ ನಷ್ಟ ಆಗೋ ಸಾಧ್ಯತೆ ಕೂಡ ಇದೆ. ಹಾಗಾದ್ರೆ ಈ ಸವಾಲುಗಳನ್ನ ನಿಭಾಯಿಸೋದು ಹೇಗೆ? ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ತಾಳ್ಮೆ ಇರಲಿ. ಶಾರ್ಟ್ ಟರ್ಮ್ ಲಾಭಕ್ಕಿಂತ ಲಾಂಗ್ ಟರ್ಮ್ ಯೋಜನೆಗಳಿಗೆ ಆದ್ಯತೆ ಕೊಡಿ. ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪೂಜೆ ಮಾಡಿ. ಬುಧವಾರದ ದಿನ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ಸಿಲ್ನಂತಹ ವಸ್ತುಗಳನ್ನ ದಾನ ಮಾಡೋದು ತುಂಬಾನೇ ಒಳ್ಳೆಯ ಪರಿಹಾರ. ಕೊನೆಯದಾಗಿ ಒಂದು ಮಾತು: ಈ 48 ದಿನಗಳ ಕಾಲ ಮಂಗಳ ನಮ್ಗೆಲ್ರಿಗೂ ಒಂದು ಅದ್ಭುತವಾದ ಶಕ್ತಿಯನ್ನ ಕೊಡ್ತಿದ್ದಾನೆ. ಪ್ರಶ್ನೆ ಇರೋದು ಇಷ್ಟೇ: ಈ ಹೆಚ್ಚುವರಿ ಶಕ್ತಿಯನ್ನ ಒಳ್ಳೆಯದಕ್ಕೆ ರಚನಾತ್ಮಕವಾಗಿ ಬಳಸ್ಕೊಳ್ತೀವಾ ಅಥವಾ ಅದು ನಮ್ಮನ್ನ ಸಂಘರ್ಷದ ದಾರಿಗೆ ಎಳೆಯಕ್ಕೆ ಬಿಡ್ತೀವಾ? ಈ ಶಕ್ತಿಯನ್ನು ಹೇಗೆ ಚಾನಲ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ.